ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ನಿಮಗೆ ರಾಯರ ಹತ್ತಿರ ಪ್ರಶ್ನೆಯನ್ನು ಕೇಳಿಬಿಟ್ಟು ಅವರಿಂದ ಉತ್ತರವನ್ನು ಯಾವ ರೀತಿ ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಒಂದು ಯಾವುದೋ ಕೆಲಸದಲ್ಲಿ ತುಂಬ ಗೊಂದಲದಲ್ಲಿರ್ತೀರಾ, ನಿಮಗೆ ಸರಿಯಾದ ಉತ್ತರ ಬೇಕಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ರಾಯರ ಹತ್ತಿರ ಪ್ರಶ್ನೆಯನ್ನು ಕೇಳಿಬಿಟ್ಟು ನೀವು ರಾಯರ ಹತ್ತಿರ ಉತ್ತರವನ್ನು ಪಡೆದುಕೊಳ್ಳಬಹುದು. ನೋಡಿ, ಇನ್ನೂ ಕೆಲವೊಬ್ಬರಿಗೆ ನೋಡಿ ಒಂದು ಮನಸ್ಸಿನಲ್ಲಿ ಏನೋ ಕೇಳ್ಕೊಳ್ತಾ ಇರ್ತಾರೆ, ಆ ಸಮಯಕ್ಕೇನೆ ರಾಯರು ಹೂ ಪ್ರಸಾದವನ್ನು ಅವರಿಗೆ ಕೊಡ್ತಾರೆ. ಅಂದರೆ ಅವರು ಏನು ಮಾಡ್ತಾ ಇದ್ದಾರೆ, ಆ ಕೆಲಸ ಏನು ಅಂದ್ಕೊಂಡಿದ್ದಾರೆ, ಅದು ಕನಸು, ಅದು ಒಳ್ಳೆಯದಾಗುತ್ತೆ, ನನಸಾಗುತ್ತೆ ಅನ್ನೋವಂಥ ಸೂಚನೆ. ಇನ್ನು ಕೆಲವೊಬ್ಬರಿಗೆ ಹೂ ಪ್ರಸಾದ ಕೊಟ್ಟಿರಲ್ಲ. ಇನ್ನು ಇದೇ ರೀತಿ ಅಂತಹ ಸಮಯದಲ್ಲಿ ನೀವು ರಾಯರಿಗೆ ಪ್ರಶ್ನೆಯನ್ನು ಕೇಳಿಬಿಟ್ಟು ರಾಯರಿಂದ ಉತ್ತರವನ್ನು ನೀವು ಪಡೆದುಕೊಳ್ಳಬಹುದು. ಈ ವಿಧಾನ ತುಂಬ ಹಳೆಯ ವಿಧಾನ ಆಗಿದೆ, ಅದರ ಜೊತೆಗೆ ಅಷ್ಟೇ ಶಕ್ತಿಶಾಲಿಯಾಗಿರುವಂತಹ ವಿಧಾನ ಕೂಡ ಇದಾಗಿದೆ. ಮನಸ್ಸಿನಲ್ಲಿ ಗೊಂದಲ ಇದ್ದಾಗ ಒಂದು ಒಳ್ಳೆಯ ಉತ್ತರ, ಒಂದು ಸರಿಯಾದ ಉತ್ತರ ಬೇಕು ಅಂದರೆ ನೀವು ಈ ವಿಧಾನವನ್ನು ಖಂಡಿತವಾಗ್ಲೂ ಮಾಡಿ. ಈ ವಿಧಾನ ಮಾಡೋಕ್ಕಿಂತ ಮುಂಚೆ ನೋಡಿ, ನಿಮಗೆ ರಾಯರಲ್ಲಿ ನಂಬಿಕೆ ಇರಬೇಕು, ಭಕ್ತಿ ಇರಬೇಕು, ಶ್ರದ್ಧೆಯಿಂದ ನೀವು ಈ ವಿಧಾನವನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ನೀವೇನು ಅನ್ಕೊಂಡಿದ್ದೀರಾ ಅದೆಲ್ಲವೂ ಕೂಡ ನೆರವೇರುತ್ತೆ. ನೋಡಿ, ಇವಾಗ ನೀವು ಒಂದು ಮನೆಯನ್ನ ನೋಡ್ಕೊಂಡು ಬಂದಿರ್ತೀರಾ, ಒಂದು 2-3 ಮನೆಯನ್ನ ನೋಡ್ಕೊಂಡು ಬಂದಿರ್ತೀರಾ. ಅದರಲ್ಲಿ ನಿಮಗೆ 2 ಮನೆಗಳು ಇಷ್ಟ ಆಗಿರುತ್ತೆ. ಅದರಲ್ಲಿ 2 ಮನೆಗಳು ಕೂಡ ನಿಮಗೆ ಇಷ್ಟ ಆಗಿರುತ್ತೆ. ಒಂದು ಗೊಂದಲ ಇರುತ್ತೆ, 2 ಮನೆಯಲ್ಲಿ ಯಾವ ಮನೆಯನ್ನ ನಾವು ಆಯ್ಕೆ ಮಾಡ್ಬೇಕು, ಯಾವ ಮನೆ ತಗೋಬೇಕು ಅಂತ. ಇಂತಹ ಸಮಯದಲ್ಲಿ ನೀವೇನ್ ಮಾಡ್ಬೇಕಂದ್ರೆ, ಈ ತರ ನೋಡಿ, ನಾನು ಅಂದ್ರೆ ಇದು ಬರೀ ಎಕ್ಸಾಂಪಲ್ ಆಗಿ ಅಷ್ಟೇ ನಾನು ತಗೋತಾ ಇದ್ದೀನಿ. ಈ ಮನೆ ಅಂತ ಅಷ್ಟೇ ಅಲ್ಲ, ಒಂದು ಏನೇ ನಿಮ್ಮ ಆಸೆ ಆಗಿರಬಹುದು, ಯಾವುದೇ ಕೆಲಸ ಆಗಿರ್ಲಿ, ನಾವು ಯಾವ ಎಲ್ಲ ಗೊಂದಲಗಳಿಗೂ ನೀವು ಆ ಎಲ್ಲ ಗೊಂದಲಗಳಿಗೆ ರಾಯರಿಂದ ಉತ್ತರವನ್ನ ಪಡೆದುಕೊಳ್ಬಹುದು. ನೋಡಿ, ಈ ತರ ನಾನು ಬ್ಲಾಂಕ್ ಪೇಪರ್ ನ ತಗೊಂಡಿದ್ದೀನಿ 2. ಇದು ಸೇಮ್ ಸೈಜ್ ಆಗಿರ್ಬೇಕು, ದೊಡ್ಡದು ಚಿಕ್ಕದು ಎಲ್ಲ ಆಗಿರ್ಬಾರ್ದು. ಸೇಮ್ ಸೈಜ್ ನಾನು ತಗೊಂಡಿದ್ದೀನಿ, ವೈಟ್ ಶೀಟೇ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಹಳದಿ ಬಣ್ಣದ ಬೇಕಾದ್ರೂ ತಗೊಳ್ಬಹುದು. ಹಳದಿ ಬಣ್ಣ ಹಾಗೂ ಬಿಳಿ ಬಣ್ಣ ಎರಡೂ ಕೂಡ ನಡೆಯುತ್ತೆ. ನೋಡಿ, ಈ ತರ ನಾನು ಈ ಪೇಪರ್ ಅಲ್ಲಿ ನಾನು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರ್ಕೊಂಡಿದ್ದೀನಿ. ನೀವು ಕೂಡ ಇದೇ ತರ ಬರ್ಕೊಳ್ಳಿ. ಇವಾಗ ಎಕ್ಸಾಂಪಲ್ ಅಂತ ನೋಡಿ, ಒಂದು ನೀವು ಜಾಬ್ ಮಾಡ್ತಾ ಇರ್ತೀರಾ ಇವಾಗ, ಆದ್ರೆ ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಬೇರೆ ಆಸೆನೇ ಇರುತ್ತೆ. ಈ ಜಾಬ್ ನ ಬಿಟ್ಟು ಇನ್ನು ಬೇರೆ ಜಾಬ್ ನ ಹುಡ್ಕೊಳ್ಳುವಂತ ಆಸೆ ಇರುತ್ತೆ. ಬೇರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ನಿಮಗೆ ಬೆಳೆಯುವಂತಹ ಆಸಕ್ತಿ ಇರುತ್ತೆ. ಅಂತಹ ಸಮಯದಲ್ಲಿ ನೋಡಿ, ನೀವು ಜಾಬ್ ಬಿಡುವಂತ ಸಂದರ್ಭದಲ್ಲಿ ನೀವು ಈ ತರ ರಾಯರ ಹತ್ರ ಕೇಳ್ಕೊಳ್ಬೇಕಾಗುತ್ತೆ. ಅಂದ್ರೆ ಯಾವ ತರ ಇಲ್ಲಿ ಜಾಬ್ ಬಿಡಬೇಕು ಅಂದ್ರೆ ಅಂದ್ರೆ ಶಾರ್ಟ್ ಕಟ್ ಆಗಿ ನೀವು ಬರ್ಕೋಬಹುದು, ಬಿಡಬೇಕು ಅಥವಾ ಬಿಡಬಾರದು ಅಂತ ಬರ್ಕೊಳ್ಬಹುದು. ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಬಿಡಬೇಕು ಜಾಬ್ ಅಂದ್ರೆ ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ಜಾಬ್ ಅಂತ ಹೇಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಯಾವುದೇ ರೀತಿ ಬೇರೆ ಯಾವ್ದು ಅನ್ಕೊಳ್ಬಹುದು. ನೋಡಿ, ಇಲ್ಲಿ ನಾನು ಬರ್ಕೊಂಡಿದ್ದೀನಿ, ಇದರಲ್ಲಿ ಬಿಡಬೇಕು ಅಥವಾ ಇದರಲ್ಲಿ ಬಿಡಬಾರದು. ಇದನ್ನ ಸೇಮ್ ರೀತಿಯಲ್ಲಿ ಇದನ್ನ ಮಡ್ಚ್ಕೊಳ್ಬೇಕಾಗತ್ತೆ. ಸೇಮ್ ತರಾನೇ ಒಂದೇ ತರ ಇದನ್ನ ಮಡ್ಚ್ಕೊಳ್ಳಿ. ನೋಡಿ, ಇವಾಗ ನಾನು 2 ಒಂದೇ ತರನ ಮಡ್ಚ್ಕೊಂಡಿದ್ದೀನಿ. ಇದನ್ನ ನೀವು ಏನ್ ಮಾಡ್ಬೇಕಂದ್ರೆ ರಾಯರ್ ಮುಂದೆ ಇಡ್ಬೇಕಾಗತ್ತೆ. ನೋಡಿ, ಈ ತರ ರಾಯರ್ ಮುಂದೆ. ಇವಾಗ ಗೊತ್ತಿಲ್ಲ ನನ್ಗೆ ಯಾವ್ದು ಬಿಡ್ಬೇಕು ಬಿಡ್ಬಾರ್ದು ಅಂತ ಎಲ್ಲ. ಈ ತರ ಒಂಥರ ಈ ತರ ಮಾಡ್ಬಿಟ್ಟು ನೀವು ರಾಯರ್ ಹತ್ರ ಇಟ್ಬಿಡಿ. ಇವಾಗ ರಾಯರ್ ಮುಂದೆ ನಾನು ಚೀಟಿನ ಇಟ್ಬಿಟ್ಟಿದ್ದೀನಿ. ಒಂದ್ 5 ನಿಮಿಷ ನೀವು ಭಕ್ತಿಯಿಂದ ನೋಡಿ, ಭಕ್ತಿಯಿಂದ ರಾಯರನ್ನ ನೆನೆಸ್ಕೊಂಡು ಒಂದು ರಾಯರ ಧ್ಯಾನವನ್ನ ಮಾಡಿ. ನೀವು 5 ನಿಮಿಷದವರೆಗೂ ಅದನ್ನ ಚೀಟಿನ ಮುಂದಿಟ್ಬಿಟ್ಟು ನೀವು ರಾಯರ ಹತ್ರ ಮನಸ್ಸಿನಲ್ಲಿ ಕೂಡ ನಿಮ್ದೇನ್ ಇಚ್ಛೆ ಇದೆ, ನಿಮ್ದೇನ್ ಆಸೆ ಇದೆ ಅದನ್ನ ರಾಯರ ಹತ್ರ ನೀವು ಹೇಳ್ಬಹುದು. ರಾಯರ ಧ್ಯಾನವನ್ನ ಮಾಡಬಹುದು. 5 ನಿಮಿಷ ಆದ ನಂತರ ನೋಡಿ, 5 ನಿಮಿಷ ಆದ ನಂತರ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಚಿಕ್ಕ ಮಕ್ಕಳ ಕೈಯಿಂದ ನೀವು ಈ ಚೀಟಿಯನ್ನ ತೆಗಿಸಬಹುದು. ಇಲ್ಲ ಅಂದ್ರೆ ನೀವೇ ತೆಗಿಬಹುದು, ಏನೂ ತೊಂದರೆ ಇಲ್ಲ. ಇನ್ನು ಇದನ್ನ ಯಾವ ವಾರ ಮಾಡ್ಬೇಕಂದ್ರೆ ನೋಡಿ, ಯಾವ ವಾರ ಕೂಡ ನೀವು ಮಾಡಬಹುದು. ಒಂದು ಅಮಾವಾಸ್ಯೆ ದಿವಸ ಅಷ್ಟು ಬಿಟ್ಬಿಟ್ಟು ನೀವು ನಿಮಗೆ ಯಾವ ವಾರ ಅನುಕೂಲ, ಯಾವ ವಾರ ಪ್ರಶ್ನೆ ಕೇಳೋದಿದೆ ಆ ವಾರ ಎಲ್ಲವೂ ನೀವು ಕೇಳಬಹುದು. ನೋಡಿ, ಯಾವ ದಿವಸ ನೀವು ಪ್ರಶ್ನೆ ಕೇಳ್ತೀರಾ ಆ ದಿವಸ ಬೆಳಗ್ಗೆ ಎದ್ದು ಬಿಟ್ಟು ಮನೆಯಲ್ಲೆಲ್ಲ ಚೆನ್ನಾಗಿ ಒರೆಸ್ಕೊಂಡು
ನಿಮ್ಮ ಕುಲದೇವರಿಗೆ, ನಿಮ್ಮ ಮನೆ ದೇವರಿಗೆ ಪೂಜೆಯನ್ನ ಮಾಡ್ಬಿಟ್ಟು ಅದಾದ ನಂತರ ರಾಯರಿಗೆ ಪೂಜೆಯನ್ನ ಮಾಡಿ ತುಪ್ಪದ ದೀಪವನ್ನ ಹಚ್ಚಿಬಿಟ್ಟು ರಾಯರಿಗೆ ಒಂದು ಇಷ್ಟ ಆಗುವಂತಹದ್ದು ಒಂದು ನೈವೇದ್ಯವನ್ನ, ಸಿಹಿ ನೈವೇದ್ಯ ಆಗಿರಬಹುದು. ನೋಡಿ, ನಿಮ್ಗಾದ್ರೆ ಕಲ್ಲು ಸಕ್ಕರೆ ಆಗಿರ್ಬಹುದು, ಹಾಲಾಗಿರ್ಬಹುದು, ಈ ತರ ನಿಮ್ಗೆ ಏನ್ ಕೈಲಿ ಆಗುತ್ತೆ ಅದನ್ನ ನೀವು ರಾಯರಿಗೆ ನೈವೇದ್ಯವನ್ನ ತೋರಿಸಿ. ನೋಡಿ ವೀಕ್ಷಕರೇ, ಈ ವಿಧಾನ ನೀವು ಮಾಡುವಾಗ ಕೆಲವೊಂದ್ಸಾರಿ ನಿಮಗೆ ಇಷ್ಟ ಇಲ್ಲದೆ ಇರುವಂತಹ ಉತ್ತರ ಕೂಡ ಬರಬಹುದು. ನೋಡಿ, ಆ ಉತ್ತರ ಯಾಕೆ ಅಂದ್ರೆ ರಾಯರು ಮುಂದಿನ ಆಗು ಹೋಗುಗಳ ಬಗ್ಗೆ ಎಲ್ಲವನ್ನ ಯೋಚನೆ ಮಾಡ್ಬಿಟ್ಟು ನಿಮಗೆ ಉತ್ತರವನ್ನ ಕೊಟ್ಟಿರ್ತಾರೆ. ನೋಡಿ, ಬಹುಶಃ ನಿಮಗೆ ಮುಂದೆ ಅದರಿಂದ ತೊಂದರೆ ಆಗಿರ್ಬಹುದು. ಬಹುಶಃ ನಿಮಗೆ ಮುಂದಿನ ಜೀವನದಲ್ಲಿ ನೀವೇನ ಕೆಲಸವನ್ನ ಮಾಡ್ತಾ ಇರ್ತೀರಾ ಅದರಿಂದ ತೊಂದರೆ ಆಗ್ತಿರ್ಬಹುದು, ಏನೋ ಒಂದ್ ಆಗ್ತಿರ್ಬಹುದು. ಅದನ್ನೆಲ್ಲವನ್ನ ನೋಡ್ಬಿಟ್ಟು ರಾಯರು ಒಂದು ಉತ್ತರವನ್ನ ಕೊಟ್ಟಿರ್ತಾರೆ. ನೀವು ಇಲ್ಲ ಕೆಲವೊಬ್ರು ಏನ್ ಮಾಡ್ತಾರೆ, ನಮಗೆ ಇಷ್ಟ ಆಗಿರುವಂತಹ ಉತ್ತರ ಬಂದಿಲ್ಲ ಅಂತ ಇನ್ನೊಂದ್ ಸಾರಿ ಮಾಡಿ ನೋಡೋಣ, ಇನ್ನೊಂದೆರಡು ಸಾರಿ ಮಾಡಿ ನೋಡೋಣ ಅಂತ ಅನ್ಕೊಳ್ತಾರೆ. ಆ ತರ ಯಾವುದೇ ಕಾರಣಕ್ಕೂ ಮಾಡ್ಬೇಡಿ. ರಾಯರು ನೋಡಿ, ರಾಯರು ನೋಡಿ ಒಂದನೇ ಸಲಕ್ಕೆ ಯಾವ ಉತ್ತರ ಕೊಟ್ಟಿರ್ತಾರೆ ಆ ಉತ್ತರಕ್ಕೆ ನೀವು ಬದ್ಧವಾಗಿರ್ಬೇಕಾಗುತ್ತೆ, ಆ ಉತ್ತರವನ್ನ ಪಾಲಿಸ್ಬೇಕಾಗುತ್ತೆ. ಇನ್ನು ರಾಯರು ಕೊಟ್ಟಂತ ಉತ್ತರ ಈ ತರ ನೆಗೆಟಿವ್ ಆಗಿ ಬಂದಿದೆ, ಇಲ್ಲ ಆದ್ರೂ ಕೂಡ ನಂದೇನ್ ಕೆಲಸ ಇದೆ ನಾನ್ ಮಾಡ್ಕೊಳ್ತೀನಿ ಅಂದ್ರೆ ಮುಂದಿನ ಜೀವನದಲ್ಲಿ ಅದು ನಿಮಗೆ ತೊಂದರೆಯನ್ನ ಉಂಟು ಮಾಡಬಹುದು. ಬಹುಶಃ ನೀವು ಮುಂದೆ ಹೋಗ್ಬಿಟ್ಟು ಅವಾಗ ಅನ್ಕೊಳ್ತಿರ್ತೀರ, ಅಯ್ಯೋ ನನ್ ಈ ತರ ಉತ್ತರ, ಅಯ್ಯೋ ಈ ತರ ನಾನು ಇದನ್ನ ಮಾಡಬಾರ್ದಾಗಿತ್ತು, ಒಂದೇನೋ ಒಂದು ಅನುಭವಿಸ್ತೀರ. ಒಂದು ಕೆಟ್ಟ ಸಿಚುವೇಶನ್ ಬಂದಾಗ ನಿಮಗೆ ಅದು ಅರ್ಥ ಆಗುತ್ತೆ. ಅದಕ್ಕಿಂತಲೂ ಬೆಸ್ಟ್ ಅಂದ್ರೆ ನೀವು ರಾಯರು ಯಾವ ಉತ್ತರ ಕೊಟ್ಟಿರ್ತಾರೆ ಆ ಉತ್ತರವನ್ನ ಫಾಲೋ ಮಾಡ್ಕೊತಾ ಹೋಗಿ. ನಾನು ಹೇಳೋ ಮೇನ್ ಪಾಯಿಂಟ್ ಹೇಳೋದೇ ಮರ್ತೆ. ನೋಡಿ, ನೀವು ಮುಂಚೆನೆ ಡಿಸೈಡ್ ಮಾಡ್ಕೋಬೇಕಾಗತ್ತೆ, ರಾಯರು ಯಾವ ಉತ್ತರವನ್ನ ನೀಡ್ತಾರೆ ಆ ಉತ್ತರಕ್ಕೆ ನಾನು ಬದ್ಧನಿರ್ತೀನಿ, ಆ ಉತ್ತರವನ್ನ ನಾನು ಪಾಲಿಸ್ತೀನಿ ಅನ್ನೋದಾದ್ರೆ ಮಾತ್ರ ನೀವು ಈ ವಿಧಾನವನ್ನ ಮಾಡಿ. ಸುಮ್ನೆ ರಾಯರ ಹತ್ರ ಕೇಳ್ಬಿಟ್ಟು ನಿಮಗ್ ಏನ್ ಮಾಡೋದಿದೆ ನೀವು ಅದನ್ನೇ ಮಾಡ್ತೀರಿ ಅಂದ್ರೆ ಖಂಡಿತವಾಗ್ಲೂ ಈ ವಿಧಾನ, ಇದೇನಿದೆ ಪದ್ಧತಿ ನೀವು ಮಾಡ್ಲೇಬೇಡಿ. ನೋಡಿ, ಇವಾಗ ನೆಗೆಟಿವ್ ಆಗಿರಬಹುದು, ಕೆಲವೊಂದ್ಸಾರಿ ನೆಗೆಟಿವ್ ಬಂದ್ರೆ ಅದು ನಿಮ್ಮ ಮುಂದಿನ ಜೀವನದ ಆಗು ಹೋಗುಗಳ ಬಗ್ಗೆ ಎಲ್ಲವನ್ನ ತಿಳಿದುಕೊಂಡು ರಾಯರು ನೀಡುವಂತಹ ಉತ್ತರ ಅದಾಗಿರುತ್ತೆ. ಇನ್ನು ಕೆಲವೊಂದ್ಸಾರಿ ಪಾಸಿಟಿವ್ ಬರುತ್ತೆ, ಸಂತೋಷ. ಪಾಸಿಟಿವ್ ಅಂದ್ರೆ ಏನು ತೊಂದರೆ ಇಲ್ಲ, ನೀವೇನ್ ಮಾಡ್ತಾ ಇದ್ದೀರಾ ಅದನ್ನೇ ಕಂಟಿನ್ಯೂ ಮಾಡಬಹುದು. ಏನ್ ಡಿಸಿಷನ್ ತಗೊಳ್ಳೋದಿದೆ ಆ ತರ ಡಿಸಿಷನ್ ನಿಮ್ ಲೈಫ್ ಅಲ್ಲಿ ನೀವು ತಗೊಳ್ಬಹುದು. ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ಇದು ತುಂಬಾ ಹಳೆಯ ವಿಧಾನ, ಅಷ್ಟೇ ಶಕ್ತಿಶಾಲಿಯಾಗಿರುವಂತಹ ವಿಧಾನ ಇದಾಗಿದೆ. ನಿಮ್ಮ ಮನಸ್ಸಿನಲ್ಲಿರುವಂತಹ ಗೊಂದಲ, ಒಂದೇನೋ ತೊಂದರೆ, ಅದೇನೋ ಇರುತ್ತೆ, ನೀವು ಅದನ್ನೆಲ್ಲವನ್ನ ರಾಯರ ಹತ್ರ ಹೇಳ್ಬಿಟ್ಟು ನೀವು ಉತ್ತರವನ್ನ ಪಡೆದುಕೊಳ್ಬಹುದು. ನೋಡಿ, ರಾಯರು ಯಾವ ಉತ್ತರ ಕೊಡುತ್ತಾರೆ ಆ ಉತ್ತರ ಖಂಡಿತವಾಗ್ಲೂ ನಿಮಗೆ ಒಳ್ಳೇದಾಗೇ ಆಗುತ್ತೆ. ನೀವು ಕೂಡ ಈ ವಿಧಾನವನ್ನ ಮಾಡಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ರಾಯರಿದ್ದಾರೆ, ನಿಮ್ಮ ತೊಂದರೆಗೆಲ್ಲವೂ ಮುಕ್ತಿಯನ್ನ ಕೊಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನೆಲ್ಗೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ಸಿಗುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ರಾಯರಿದ್ದಾರೆ.